ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ಮುಂದುವರಿತಾ ಇದೆ. ಇಸ್ರೇಲ್ ಮೇಲೆ ಹೈಪರ್ಸಾನಿಕ್ ಕ್ಷಿಪಣಿಯಿಂದ ಇರಾನ್ ಕೂಡ ದಾಳಿ ಮಾಡ್ತಾ ಇದೆ. ಇವ್ರದ್ದು ಯುದ್ಧ ವಿಮಾನಗಳು ಹಾರಾಡ್ತಾ ಇಲ್ಲ, ನಾವು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಬಟ್ ಕ್ಷಿಪಣಿಗಳ ದಾಳಿಯನ್ನು ಮುಂದುವರಿಸಿದ್ದಾರೆ. ಹಂಗಂತ ಇವ್ರು ಸುಮ್ಮನೆ ಕೂತಿಲ್ಲ, ಕ್ಷಿಪಣಿಗಳ ದಾಳಿಯನ್ನು ಮುಂದುವರಿಸೋದರ ಮೂಲಕ ನಾವು ಒಂದು ಕೈ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇರಾನ್ನ ಆಲ್ಮೋಸ್ಟ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸು ದಾಳಿಯನ್ನ ಮಾಡಿರೋದು ಗೊತ್ತಾಗ್ತಾ ಇದೆ. ಫತಃ 1 ಹೈಪರ್ಸಾನಿಕ್ ಉಡಾವಣೆಯನ್ನು ಮಾಡಿದೆ. ಇದರದ್ದು ಕೆಪಾಸಿಟಿ ಬ್ಯಾಲಿಸ್ಟಿಕ್ ಮಿಸೈಲ್, ಇದು ಒಂದು 2000 ಕಿಲೋಮೀಟರ್ ರೇಂಜ್ ಯೂಶಲಿ ಇದರದ್ದು. ಸೊ ಇದು ಹೋಗಿ ಬಿದ್ದಿದೆ ಇಸ್ರೇಲ್ನ ಕೆಲ ಭಾಗದಲ್ಲಿ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡೋದಕ್ಕೆ ಹೋದ್ರೆ ಇಸ್ರೇಲ್ದು ಡಿಫೆನ್ಸ್ ಸಿಸ್ಟಮು ಇಂಟಿಗ್ರೇಟೆಡ್ ಡಿಫೆನ್ಸ್ ಸಿಸ್ಟಮ್, ಅಂದರೆ 4 ಲೇಯರ್ನಲ್ಲಿ ಇರುತ್ತೆ ಆ ಡಿಫೆನ್ಸ್ ಸಿಸ್ಟಮು. ಅದನ್ನು 100 ಮಿಸೈಲ್ ದಾಳಿ ಆದರೆ ಒಂದು 15 ಒಳಗೆ ಹೋಗಿ ಬೀಳದೆ. ಯಾವುದೂ ವಿಶ್ವದಲ್ಲಿ 100 ಮಿಸೈಲ್ಗಳನ್ನು ತಡೆಯುವಂತಹ ಶಕ್ತಿ ಇಲ್ಲ ವಿಶ್ವದಲ್ಲಿ ಇಲ್ಲಿ ತನಕ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗಾಗಲೇ ಅಂತಾರಾಷ್ಟ್ರೀಯ ಮಾಧ್ಯಮಗಳಿರಬಹುದು ಅಥವಾ ಇಸ್ರೇಲ್ ಕ್ಲೇಮ್ ಮಾಡ್ಕೊಳ್ತಾ ಇರೋದು ನಾವು ಇರಾನ್ ಮೇಲೆ ಏರ್ ಸುಪ್ರಿಮೇಸಿಯನ್ನು ಸಾಧಿಸಿದ್ದೀವಿ ಅಂತ. ಇರಾನ್ ಎಷ್ಟೇ ಇಲ್ಲ ನಾವು ಅದನ್ನೆಲ್ಲ ಆಗೋದಕ್ಕೆ ಬಿಟ್ಟಿಲ್ಲ ಅಂದರೂ ಕೂಡ ಸುಪ್ರಿಮೇಸಿ ಸಾಧಿಸಿರೋದಕ್ಕೆ ಸಂಬಂಧಪಟ್ಟಂತೆ ಕೆಲ ವಿಡಿಯೋ ವಿಜುವಲ್ಸನ್ನು ಸಾಕ್ಷಿಯಾಗಿ ಕೊಡ್ತಾ ಇದೆ ಇಸ್ರೇಲು. ಸೊ ಇವತ್ತು ಯಾವ ಹಂತಕ್ಕೆ ಹೋಗಬಹುದು, ಆಮೇಲೆ ಹೊಸ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಯಾರಾದರೂ ಆ್ಯಡ್ ಆಗೋ ಸಾಧ್ಯತೆ ಇದೆಯಾ? ಇಲ್ಲಿ ತನಕ ಈ ಯುದ್ಧದಲ್ಲಿ ಅಮೆರಿಕಾದ ಪೊಸಿಷನ್ ನೋಡಿದ್ವಿ, ಚೈನಾದ ಪೊಸಿಷನ್ ನೋಡಿದ್ವಿ, ಇವ್ರು ಬಿಟ್ಟು. ಮಮತಾ ನೋಡಿ, ಈಗ ಇಸ್ರಾಲ್ ಮತ್ತೆ ಇರಾನ್ನ ನಡುವೆ ನಡೀತಾ ಇರುವಂತಹ ಸಂಘರ್ಷ ತೀವ್ರ ತಾರಕಕ್ಕೆ ಇರುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದಾವೆ. ಇವತ್ತು 6ನೇ ದಿನ, ಬಹುತೇಕ ಯುದ್ಧ ಒಪ್ಪಂದ ಆಗ್ಬೋದು, ಶಾಂತಿ ಮಾತುಕತೆಗಳಾಗ್ಬೋದು, ಕದನ ವಿರಾಮ ಘೋಷಣೆ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳಿದ್ವು. ನಿನ್ನೆ ಶೃಂಗಸಭೆ ನಡಿಬೇಕಾದಂಥ ಸಂದರ್ಭದಲ್ಲೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡೂ ದೇಶಗಳ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿ ಕದನ ವಿರಾಮವನ್ನು ಘೋಷಣೆ ಮಾಡಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇವತ್ತಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಬಹುಶಃ ಇದ್ಯಾವುದೂ ಕೂಡ ಆಗದಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಯಾಕೆಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಎಲ್ಲಿವರೆಗೂ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಹಿಂದೆ ಹೆಜ್ಜೆ ಇಡಲ್ಲೋ ಅಲ್ಲಿವರೆಗೂ ಕೂಡ ಈ ದಾಳಿಗಳು ನಡೀತಾನೆ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ಇರಾನ್ನ ಅಧ್ಯಕ್ಷರು ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿದೆ, ಆದರೆ ನಾವು ದಾಳಿ ಮಾಡಲ್ಲ, ಅವರು ಬೇಷರ ಕ್ಷಮೆ ಯಾಚಿಸಿ ಶರಣಾಗತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ನಡುವೆ ಇರಾನ್ ಮತ್ತೆ ಇಸ್ರೇಲ್ನ ನಡುವೆ ದಾಳಿ ಮತ್ತೆ ಪ್ರತಿ ದಾಳಿಗಳು ಆಗ್ತಾ ಇದಾವೆ. ಇಸ್ರೇಲ್ ಎಷ್ಟೇ ಡಾಮಿನೆನ್ಸಿಯನ್ನ ಮಾಡಿದ್ರು ಕೂಡ ಅದಕ್ಕೆ ಪ್ರತಿ ದಾಳಿಯನ್ನ ಮಾಡುವಂತ ಕೆಲಸವೂ ಕೂಡ ಇರಾನ್ ಮಾಡ್ತಾ ಇರುವಂತದ್ದು. ಇನ್ ದ ಫಸ್ಟ್ ಟೈಮ್, ಅಂದ್ರೆ ಕಳೆದ 6 ದಿನಗಳಲ್ಲಿ ಮೊದಲ ಬಾರಿಗೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸುವಂತ ಕೆಲಸವನ್ನ ಈಗ ಇರಾನ್ ಮಾಡಿರುವಂತದ್ದು. ಇಸ್ರೇಲ್ನ ಮೇಲೆ ಫತಃ 1 ಅನ್ನುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಉಡಾಯಿಸುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಈ ಮೂಲಕ ಬಹಳ ದೊಡ್ಡ ಪೆಟ್ಟನ್ನು ಕೊಡುವಂತ ಪ್ರಯತ್ನವನ್ನ ಕೂಡ ಈಗ ಇರಾನ್ ಮಾಡ್ತಾ ಇದೆ. ನೋಡಿ, ಸಹಜವಾಗಿ ಬೇರೆ ಮಿಸೈಲ್ಗಳನ್ನ ಬಳಸಿದಂತ ಸಂದರ್ಭದಲ್ಲಿ ಅದು ಮಾಡುವಂತಹ ಹಾನಿ ಏನಿದೆ ಅದಕ್ಕೆ ಹೋಲಿಸ್ಕೊಂಡ್ರೆ ಸರಿಸುಮಾರು 4 ಪಟ್ಟು ಹೆಚ್ಚಿರುತ್ತೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ ನ ಹೊಡೆತ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸರಣಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಬಳಕೆ ಮಾಡೋ ಮೂಲಕ ಇಸ್ರೇಲ್ಗೂ ಕೂಡ ದೊಡ್ಡ ಪ್ರಮಾಣದ ಹಾನಿ ಮಾಡುವಂತ ಪ್ರಯತ್ನಗಳನ್ನ ಈಗ ಸದ್ಯಕ್ಕೆ ಇರಾನ್ ಮಾಡ್ತಾ ಇದೆ. ಆಲ್ ರೈಟ್.